500 ಮೇಲೆ ಬ್ಯಾಂಕ್ಸ್ ಫ್ರೀ ಮೆಟಲ್ ಗಾಜು. ಅಮ್ಮಂಗೆ ಗಿಫ್ಟ್ ಕೊಟ್ಟಿದ್ದೀರಾ, ನನಗೆ ಗಿಫ್ಟ್ ಗಣಪತಿ ಕೊಡಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಕ್ಷಿ ಯಾರೋ ಬಂದರು. ಇವತ್ತು ಅಮ್ಮ ಊರಿಂದ ಬಂದರು. ಇನ್ನೊಂದು ಬ್ಯಾಗ್ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಬರೋಕ್ಕೆ ಅಂತ ಹೋದರು. ಅಮ್ಮ ಊರಿಂದ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ನಾನ್ ವೆಜ್ ಮಾಡಿಟ್ಟಿದ್ದೆ. ನಾನು ಸಹ ಊಟ ಮಾಡ್ದೇನೆ ಅಮ್ಮಂಗೇನೆ ಕಾಯ್ತಾ ಇದ್ದೆ. ಮೊಟ್ಟೆ ಕೋಳಿ ಸಾರು, ಇದ್ರದ್ದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಇವಾಗ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಅಮ್ಮ ಯಾಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಮುಂದೆ. ಇದು ನನಗೆ ಈ ಬುಕ್ಕೆಲ್ಲ ತಂದು ಯಾಕೆ ಮುಗಿಸಿ ಅಲ್ಲೆಲ್ಲ ಹರಡ್ತೀಯಾ? ಸಾಂಬಾರು, ಉಪ್ಪು ಖಾರ, ಚಿಕನ್ ಬೆಂದೈತಾ? ಒಂದು 10 ವಿಷಲ್ ಕೂಗ್ಸಿದ್ದೀನಿ ನಾನು. ಅದು ಎಲ್ಲಿ ಹೋದ್ಸಲ ಬೇಯ್ತಾನೆ ಇರಲಿಲ್ವಲ್ಲ, ಅದು 2 ಸಲ ಬೇಯಿಸಿದ್ದೆ ಅಂತ. ಏನಂದೆ ಅಮ್ಮಮ್ಮಂಗೆ? ಅದೇನೋ ಅಂದಲ್ಲ, ಬೇಡ ಬೇಡ ಅಂದ್ರವಾ? ಹಾಂ ಹೇಳು. ಹಾಂ ಎಲ್ಲಿಗೆ? ಬೇಡ ಬೇಡ. ನೋಡಿ ನೋಡಿ ರೇಖಾ ಮ್ಯಾಮ್ ಹೆಂಗೆ ಮಾತಾಡ್ತಾನೆ ಮನೆ. ಪೀಸ್ ಒಳ್ಳೆ ಚೆನ್ನಾಗವಲ್ವಾ? ಸಾರಿ ಕೇಳು. ಹೌದಾ? ಬಿಡು, ನಾನು ಈ ವಿಡಿಯೋನ ಹಾಕಲ್ಲ, ಅವಾಗ ಅವ್ರು ನೋಡಲ್ಲ ಅಲ್ವಾ? ಹಾಂ, ಇವಾಗ ಅಮ್ಮ ಯಾಕೆ ಬಂದಿದ್ದಾರೆ ಅಂತ ಅಂದರೆ, ಇನ್ನೇನು ಗೌರಿ ಹಬ್ಬ ಬಂತಲ್ವಾ, ಸೊ ಅದಕ್ಕೋಸ್ಕರನೇ ಬಾಗಿನ ಕೊಡಬೇಕಲ್ಲ, ಅದಕ್ಕೋಸ್ಕರನೇ ಬಾಗಿನ ತಗೊಂಡು ಬಂದಿದ್ದಾರೆ. ಎಲ್ಲನೂ ಅಲ್ಲಿಂದನೇ ತೊಗೊಂಡು ಬಂದಿದ್ದರು, ಆದರೆ ಬಳೆ ಒಂದು ತಂದಿರಲಿಲ್ಲ. ಅದಕ್ಕೆ ಬಳೆ ತಂದಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ವಿ. ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಬಳೆ ಎಲ್ಲ ತೊಗೊಂಡಾಗಿತ್ತು. ಆಮೇಲೆ ಸರ ನೋಡಿದ್ವಿ, ಸರ ಇಷ್ಟ ಆಯಿತು. ಅಮ್ಮ ಕೊಡಿಸ್ತೀಯಾ ಅಂತ ಅಂದೆ. ಸರಿ ತಗೊಂಡ್ಬಿಟ್ಟು ಅಂದ್ರಲ್ಲ ಅಂದ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಇಬ್ಬರೂ ತೊಗೊಂಡ್ವಿ. ಅಲ್ಲ ಯೂಟ್ಯೂಬು ಹಂಗೆ ಹೇಳಿ ಮೇಡಮ್, ನೀವು ಚೆನ್ನಾಗಿ ಕೊಂಬಿಡಿ. ನಾವು 1000 ರೂಪೀಸ್ ಇದ್ರೆ ಬ್ಯಾಂಕ್ಸ್ ಫ್ರೀ, 500 ಮೇಲೆ ಬ್ಯಾಂಕ್ಸ್ ಫ್ರೀ ಮೆಟಲ್ ಗಾಜು. 500 ಮಾಡಿದ್ರೆ ನೀವು ಮಾತಾಡ್ಬೇಕು ಅಲ್ಲಿ, ಅದು ನೋಡ್ಬೇಕು. ನೀವು ಕೊಟ್ಟಿರ್ತೀರಾ, ನಮಗೆ ಕಮ್ಮಿ ಮಾಡ್ತಿಲ್ಲ ಅಷ್ಟೇ. ಇಲ್ಲ ತಗತ್ತೀರಿ ಅಂತ 650 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲ ತಗತ್ತೀರಿ ಅಂತ ಕಡಿಮೆ ಮಾಡ್ತಿಲ್ಲ. ಅವಾಗೆ ಕೊಟ್ಟಿಲ್ಲ. ಏನು ಇಬ್ರು ಅಕ್ಕ ತಂಗಿ ಬಂದು ಒಬ್ರಿಗೆ ಖಾಲಿ ಕಲ್ಸಿ 500 ಬರಲ್ಲಮ್ಮ. ಇದು ಚಿನ್ನದ ಸಿಕ್ಕಿದೆ ಇಲ್ಲಿ, ತುಂಬ ಗೋಲ್ಡ್ ಸಿಕ್ಕಿದೆ ಮೇಡಮ್. ಕಡಿಮೆ ಕೊಡಿ ಗಿಫ್ಟ್ 1,000 ಗಿಫ್ಟ್ ಅಂತೆ. ಗಿಫ್ಟ್ ನಾನು ರೆಗ್ಯುಲರ್ ನೋಡಿ, ಇದೇ ಸಾಕ್ಷಿ, ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು ಅದನ್ನ ನನಗೆ ಗಿಫ್ಟ್ ಕೊಡ್ತಿರೋದು. ಸರ ಗಿಫ್ಟ್ ಕೊಡ್ತಾವ್ರು ಮುಕ್ಷಿ ಅಂಕಲ್ ನನಗೆ. ಯಾಕೆ? ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬ, ಗಣಪತಿ ಹಬ್ಬ. ಗಣೇಶ ಕೊಡ್ತೀನಿ ಅಂದಲ್ಲ, ಹಾಕೆ ನೋಡೋಣ. ಅದಕ್ಕೆ ನನ್ನ ಅಮ್ಮಂಗೆ ಕಡೆ ತೋರಿಸಮ್ಮ. ಅಮ್ಮಂಗೆ ಸರ ಗಿಫ್ಟ್ ಕೊಟ್ರಿ, ನನಗೆ ಗಣಪತಿ ಕೊಡಿ ಅಂತ ಕೇಳೋ ಅಂಕಲ್.
ಚೆನ್ನಾಗಿ ಕಾಣಿಸ್ತೈತೆ ಚೆನ್ನಾಗಿದೆ ಅಂದ್ರೆ ಮಗು ಚೆನ್ನಾಗಿ ಕಾಣಿಸ್ತದೆ, ಸೂಪರ್ ಆಗಿ ಬೊಂಬಾಟ ಕಾಣಿಸ್ತದೆ ಮಗುಗೆ, ಚೆನ್ನಾಗಿ ಕಾಣಿಸ್ತದೆ. ಚಿನ್ನದ್ದು ಹೋಗ್ಬಿಟ್ಟಿದ್ದೀನಿ ಮಾತಾಡೋದು ಹೇಳಿ ಅಲ್ಲಿ ಯೂಟ್ಯೂಬ್ನಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಕ್ಕಂತ ಬರೀ ಅದುವೇ ಎರಡು ಚೆನ್ನಾಗಿದೆ. ನಾನು ಹೇಳಿದ್ರೆ ಎರಡು ಚೆನ್ನಾಗಿದೆ, ಬೊಂಬಾಟ ಕಾಣಿಸ್ತದೆ, ಸೂಪರ್ ಆಗಿ ಕಾಣಿಸ್ತದೆ. ಏನು ಗೊತ್ತಾ, ಹಾ ಇವಾಗ ಇವೆರಡು ತಗೊಂಡೋಗ್ತೀನಿ, ನನ್ನ ಮನೆಯವ್ರಿಗೆ ಎರಡು ಹಾಕೊಂಡು ತೋರಿಸ್ತೀನಿ. ಹಾ ಗ್ರೀನ್ ಬೇಡ, ಇದೇ ಬೇಕು ಅಂದ್ರೆ ಇನ್ನೊಂದು ಇದೆ ತಾನೆ. ನಾನು ನೋಡಿ ಅಮೌಂಟ್ ರಿಟರ್ನ್ ಕೊಡಲ್ಲ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಅಮೌಂಟ್ ಬೇಡ ನನಗೆ, ಅಮೌಂಟ್ ಕೊಡಲ್ಲ ಖಂಡಿತ, ದಯವಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ 100%. ಯಾರು ನಾನು ಹೇಳ್ತಿಲ್ವಾ ಅಮೌಂಟ್ ಬೇಡ ನನಗೆ. ಮುಕ್ಷಿ ಏನು ತಗೊಂಡೆ? ಹೇಳಾ ಏನಂತವನೆ, ಏನಂದೆ ಮುಕ್ಷ? ಯೂಟ್ಯೂಬ್ ಏನು ವಿಡಿಯೋ ಸೂಪರು, ವಿಡಿಯೋ ಸೂಪರ್ ಅಲ್ಲ ಅದು ಅನ್ನೋದು, ಯೂಟ್ಯೂಬರ್ ಅನ್ನೋದು. ಬಾಗ್ನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಊರಿಂದನೇ ಹಣ್ಣು ಮತ್ತು ಇವಾಗ ಏನೇನು ಜೋಡಿಸ್ತಾರೋ ಅವೆಲ್ಲನೂ ಚಂದ್ರಾಯಪಟ್ಟಣದಿಂದನೇ ತಂದಿದ್ರು. ಬಳೆ ಒಂದು ತಂದಿರಲಿಲ್ಲ, ಯಾಕಂದರೆ ಸೈಜು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬಳೆ ಒಂದು ತಂದಿರಲಿಲ್ಲ. ಅದಕ್ಕೆ ನನಗೂ ಮತ್ತು ನನ್ನ ತಂಗಿಗೂ ಇಬ್ಬರಿಗೂ, ನನ್ನ ತಂಗಿಗೂ ಬೆಳಗ್ಗೆ ಹೋಗ್ತಾರೆ, ಅಲ್ಲಿ ಅವಳಿಗೂ ಕೊಡಬೇಕಲ್ವ, ಅದಕ್ಕೆ ಇಬ್ಬರಿಗೂ ಬಳೆ ತೊಗೊಂಡ್ರೆ ಆಗುತ್ತೆ ಅಂತ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದು. ಸರನೇ ಎಷ್ಟೋ ಕಮ್ಮಿ ಮಾಡಿಸಿದ್ವಿ, ಅವರು 500ಗಿಂತ ಕಮ್ಮಿ ಮಾಡಲಿಲ್ಲ. ಗ್ರೀನ್ ಕಲರು ಮತ್ತು ವೈಟ್ ಕಲರ್ ಸ್ಟೋನ್ದು ಸರ ತೊಗೊಂಡಿದ್ದು. ವೈಟ್ ಕಲರ್ ಸ್ಟೋನ್ ಬಂದು ನನ್ನ ತಂಗಿಗೆ, ಗ್ರೀನ್ ಕಲರ್ ಸ್ಟೋನ್ ಬಂದು ನನಗೆ. ಅದು ಮುಂದೆ ಒಂದು ಫಂಕ್ಷನ್ ಇದೆ, ಸೊ ಗ್ರೀನ್ ಕಲರ್ ಸ್ಯಾರಿ ಹಾಕೋತೀನಿ, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಅದನ್ನು ನೀವು ನೋಡ್ಬಿಟ್ಟು ಹೇಳಿ ಆಯಿತಾ, ಯಾವ್ದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ಅದು ಇವಾಗ ಇಟ್ಟಲ್ಲ ಅದನ್ನು, ಆ ಥರದ ಇರು, ಓಪನ್ ಮಾಡಿಕೊಡ್ತೀನಿ. ಬಿಚ್ಬಿಟ್ಟಿಡು. ಅನ್ನ ತಂದೈತಾ? ಈ ಕನ್ನಡಿ ಕೊಡ್ತೀನಿ ಅಂತ ಹೇಳಿಲ್ವ ನಿಮಗೆ? ಕೊಡ್ತೀನಿ ಇರು. ಮೋಕ್ಷಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ, ಸೊ ಅವನಿಗೆ 20 ಡೇಸು ಪಥ್ಯ ಇರೋಕ್ಕೆ ಹೇಳಿದ್ದಾರೆ. ಅಂದರೆ ಫ್ರೂಟ್ಸು ಅದೆಲ್ಲ ಏನು ಕೊಡೋಂಗಿಲ್ಲ, ಬರೀ ಬೇಳೆ ಸಾಂಬಾರು, ರೈಸು, ಮುದ್ದೆ ಈ ಥರ ಕೊಡೋಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಲ್ಲಿ ನಮ್ಮಮ್ಮ ಹಣ್ಣೆಲ್ಲ ತಂದಿದ್ರಲ್ವಾ, ಅದನ್ನು ಕೊಡು ಅಂತ ಹಠ ಮಾಡ್ತಿದ್ದ. ಅದಕ್ಕೇ ನಾನು ಸ್ವಲ್ಪ ಕನ್ನಡಿ ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಸ್ಕ ಹೊಡಿತಿದ್ದೆ. ಹಠ ಮಾಡಲ್ಲ ಪಾಪ, ಹೇಳಿದ್ರೆ ಸುಮ್ಮನೆ ಆಗ್ತಾನೆ, ಆದರೂ ನೋಡಿದಾಗ ಕೇಳ್ತಿರ್ತಾನೆ. ನೋಡಿ, ಅದು ನಮ್ಮ ತೆಂಗಿನ ಮರದ್ದು, ಅಂದರೆ ನಮ್ಮ ಹೊಲದ್ದು, ಎಷ್ಟು ದಪ್ಪ ಇದ್ದಾವೆ ಕಾಯಿಗಳು. ಹೋಗಲ್ಲ ಅಮ್ಮನ ಹತ್ರ, ನಾನು ಬೀರು ಮಾಡ್ತಿದ್ದೀನಿ, ನೀವು ಹೋಗಿ ಆ ಕಡೆ. ನೋಡಿ, ಬಾಗ್ನ ಕೊಡಬೇಕು ಅಂತ ಅಂದರೆ ಇಷ್ಟೆಲ್ಲ ಐಟಮ್ಸ್ನ ತೊಗೊಂಡ್ಬರ್ಬೇಕು. ನಾನು ಹೇಳಿದ್ವಿ, ನಾನು ಮತ್ತು ನಮ್ಮನು ಕಮ್ಮಿದ್ದು ತೊಗೊಂಬರಮ್ಮ ಸೀರೆನಾ ಅಂತ ಹೇಳ್ಬಿಟ್ಟು, ನಮ್ಮಮ್ಮ ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು 1,500 ಕೊಟ್ಟು ಸೀರೆನ ತಂದಿದ್ದಾರೆ. ಸೀರೆ ಫ್ಯಾನ್ಸಿ ಸೀರೆ, ಬಟ್ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಅಮ್ಮ ಪರವಾಗಿಲ್ಲ ಇಟ್ಕೋ, ಚೆನ್ನಾಗಿದ್ದಾವೆ, ಈ ಥರ ಇಲ್ವಲ್ಲ ಅಂತ ಅಂದರು. ಸರಿ ಅಂತ ಸುಮ್ಮನೆ. ಎಕ್ಸ್ಚೇಂಜ್ ಮಾಡ್ಬೋದು ಅಂದರೆ ಪಕ್ಷಕ್ಕೆ, ಅಂದರೆ ಚಂದ್ರಾಯಪಟ್ಟಣದಿಂದ ತಂದಿರೋದಲ್ವ, ಪಕ್ಷಕ್ಕೆ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾವು ಎಕ್ಸ್ಚೇಂಜ್ ಮಾಡಲ್ಲ, ಇವನ್ನೇ ಇಟ್ಕೊತೀವಿ, ಚೆನ್ನಾಗಿದ್ದಾವೆ. ಕನ್ನಡಿ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಸೊ ಅವ್ನು ಅದೇ ಆಟ ಆಗಿತ್ತು, ಕನ್ನಡಿ ಕೊಡು ಅಂತ. ಅದಕ್ಕೆ ಬಾಗ್ನ ಕೊಟ್ಟಿದ ತಕ್ಷಣ ಫಸ್ಟ್ ಓಪನ್ ಮಾಡಿ ಅವನಿಗೆ ಕನ್ನಡಿ ಕೊಡ್ತಾಯಿದ್ದೀನಿ. ಅದರಲ್ಲಿ ಏನೇನು ಚಿಕ್ಕದು ಕನ್ನಡಿ ಅವನಿಗೆ ಬೇಕಂತೆ ಆ ಥರ. ಮುಕ್ಷಿ ರಾಕಿ ಕತ್ತಿ ಅಮ್ಮ, ತಿನ್ನೋದಲ್ಲ ಅದು.
ಮೋಕ್ಷಿ ಊರಲ್ಲೆಲ್ಲ ನಾವು ಈ ಥರ ರಾಖಿ ಗೌರಿದರಕ್ಕೆ ಕವಲೆಲ್ಲ ಓಡೋದು. ನಾವು ಚಿಕ್ಕವ್ರು ಇರಬೇಕಾದ್ರೆ ಗೌರಿ ಹಬ್ಬನ ಮಾಡ್ತಿದ್ರಲ್ವ, ಅವಾಗ ಕಾಲುವೆ ಹತ್ರ ಹೋಗ್ಬಿಟ್ಟು ಏನೋ ಪೂಜೆ ಎಲ್ಲ ಮಾಡಿಬಿಟ್ಟು ಮಾಡ್ತಾಯಿದ್ರು. ಅದು ಗೌರಿ ದಾರನ ಕಾಲುವೆ ಒಳಗಡೆ ಬಿಡ್ತಿದ್ರು. ನಾವು ಹೋಗಿ ನೀರೊಳಗಡೆ ಇಳಿದ್ಬಿಟ್ಟು ಅದನ್ನ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನೀರೊಳಗಡೆ ಹೋಗಿ ಓಡೋಗ್ತಿದ್ವಿ, ನಮಗೆ ಸಿಗಲಿ ಅಂತ. ಅದನ್ನೇ ಹೇಳ್ತಾ ಇದ್ದೆ ಮೋಕ್ಷ. ಬ್ಯಾಂಗಲ್ಸ್ ನೋಡಿ ಇದೇ ತಂದಿದ್ದು, ಪರ್ಪಲ್ ಸೀರೆಗೆ ಪರ್ಪಲ್ ಕಲರ್ ಬಳೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದೇ ಸೀರೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಫ್ಯಾನ್ಸಿ ಸೀರೆ ಓಕೆ ಚೆನ್ನಾಗಿದೆ, ಬಟ್ 1,500 ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಮತ್ತು ಅದು ಸ್ಯಾರಿ ಕಲ್ಲರು ಡಾರ್ಕ್ ಆಗೇ ಇದೆ, ಆದರೆ ಫೋನಲ್ಲಿ ಆ ಥರ ಕಾಣಿಸ್ತಿದೆ. ಚೆನ್ನಾಗಿದೆ, ಬಟ್ ನನ್ನ ಹತ್ರ ಇರಲಿಲ್ಲ. ಎಕ್ಸ್ಚೇಂಜು ಮಾಡ್ಬೋದಂತೆ, ಟೈಮ್ ಕೊಟ್ಟಿದ್ದಾರೆ. ಅಂದರೆ ಇವಾಗ ಪಕ್ಷ ಬರುತ್ತಲ್ವಾ, ಅಂದರೆ ಮಹಾಲಯ ಅಮಾವಾಸ್ಯೆಗೆ ಊರಿಗೆ ಹೋಗ್ತೀವಲ್ಲ, ಪರವಾಗಿಲ್ಲ ನಿಮ್ಮ ಮಕ್ಕಳು ಬಂದಾಗ ರಿಟರ್ನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದಾರಂತೆ. ಯಾಕೆ, ನಮ್ಮಮ್ಮ ಇಷ್ಟಪಟ್ಟು ತಂದಿದ್ದಾರೆ, ಇಟ್ಕೊತೀವಿ, ರಿಟರ್ನ್ ಏನು ಮಾಡಲ್ಲ. ಪರ್ಪಲ್ ಸೀರೆ ನಾನು ಇಟ್ಕೊಂಡೆ. ಇನ್ನು ಈ ಸೀರೆ ಬಂದು ನಾನು ನಿನ್ನೆ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರಲ್ಲ ಯಾವ ಸೀರೆ ಅಂತ ಹೇಳ್ಬಿಟ್ಟು, ಅವಾಗ ಇದು ಸೈಡಲ್ಲಿತ್ತು. ಫೋನಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ವೀಡಿಯೋ ಕಾಲ್ ಮಾಡಿದಾಗ ಅಮ್ಮ ಆ ಸೀರೆ ಓಪನ್ ಮಾಡಿಸು ಅಂತ ಹೇಳಿದ್ದೆ ನಾನು. ನಮ್ಮಮ್ಮನೂ ಇಷ್ಟಪಟ್ಬಿಟ್ಟು ಅವಾಗ ತಗೊಂಡಿಲ್ಲ, ಅದನ್ನು ಎತ್ತಿಡಿಸಿದ್ದಾರೆ. ಎತ್ತಿಡಿಸ್ಬಿಟ್ಟು ನಿನ್ನೆ ಬಾಗ್ನ ಎಲ್ಲ ತೊಗೊಂಡು ಬರ್ಬೇಕಾದ್ರೆ ತುಮಕೂರಿಗೆ ಬರ್ತಿದ್ರಲ್ಲ, ಅವಾಗ ಈ ಸೀರೆನೂ ತೊಗೊಂಡು ಬಂದಿದ್ದಾರೆ. ನಮ್ಮನೆಯವ್ರಿಗೆ ಈ ಸೀರೆನೇ ಇಷ್ಟ ಆಯಿತು. ಇದ್ರ ರೈಟ್ ಬಂದು 700 ಅಂತೆ. ಸೀರೆ ಚೆನ್ನಾಗಿತ್ತು. ಅಂದರೆ ಇದು ಸ್ವಲ್ಪ ಕಾಟನ್ ಟೈಪ್ ಇತ್ತು, ಅಂದರೆ ಪ್ಯೂರ್ ಕಾಟನ್ನು ಅಲ್ಲ, ಸೆಮಿ ಕಾಟನ್ ಅಂತ ಹೇಳ್ತಾರಲ್ಲ ಆ ಥರ ಟೈಪು. ಇವಾಗ ನೆಕ್ಸ್ಟ್ ಸೀರೆ ಬಂದು ನನ್ನ ತಂಗಿದು. ಆ ಸೀರೆನೂ ಅಷ್ಟೇ, ಸೇಮ್ ಡಿಸೈನು, ಕಲರ್ ಚೇಂಜ್ ಅಷ್ಟೇ. ನಂದು ಪರ್ಪಲ್ಲು, ಇದು ಗ್ರೇ ಕಲರು. ಡಿಸೈನ್ ಸೇಮು, ಕಲರ್ ಮಾತ್ರ ಚೇಂಜು. ಮತ್ತು ಇಬ್ಬರಿಗೂ ಈ 2 ಸ್ಯಾರಿಗೂ ಒಂದೇ ಥರ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನೀವು ನೋಡಿ 3 ಸ್ಯಾರಿಲಿ ಯಾವ ಸ್ಯಾರಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಪರ್ಪಲ್ಲು ಮತ್ತು ಇವಾಗ ತೋರಿಸಿದ್ದೀನಲ್ಲ ಅವೆರಡು ಸ್ಯಾರಿಲಿ ಯಾವುದು ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.